ಇನ್ನು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾರೆ ರಾಜ್ ನ್ಯೂಸ್ ಕನ್ನಡದ ಗ್ರೂಪ್ ಎಡಿಟರ್ ಆದಂತಹ ಚಂದನ್ ಶರ್ಮಾ ಅವರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ್ ಸರ್, ಈಗ ಪ್ರಮುಖವಾಗಿ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಚರ್ಚೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ 3 ದಿನದಿಂದಲೂ ಕೂಡ ಕೋಲಾಹಲ. ಇದರ ನಡುವೆ ನಿಜವಾಗಿಯೂ ಕೂಡ ನೀಟ್ ಅಕ್ರಮದಿಂದಾಗಿ ನೊಂದಿರುವಂತಹ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ? ಫಾರ್ ಎಕ್ಸಾಂಪಲ್ ಈಗ ಚರ್ಚೆ ಆಗ್ತಾ ಇದೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಬಿಟ್ರೆ ಸಮಸ್ಯೆ ಇತ್ಯರ್ಥ ಆಗುತ್ತಾ ಅಂತ. ಈ ರೀತಿ ಚರ್ಚೆ ಹೇಗೆ ನೋಡ್ತೀರಿ ಇದನ್ನ? ಶರತ್, ಈ ಇಡೀ ವಿಷಯ ಅಥವಾ ಈ ಇಡೀ ಮೊಮೆಂಟಮ್ ಅಂತ ಏನು ಸಾಗ್ತಾ ಇದೆ, ಈ ಮೊಮೆಂಟಮ್ನ ನಾವು ಕೇವಲ 2-3 ಮಾತುಗಳಲ್ಲಿ ಮುಗಿಸೋಕೆ ಸಾಧ್ಯ ಇಲ್ಲ, ಅಥವಾ ಕೇವಲ 2-3 ನಿಮಿಷಗಳಲ್ಲೂ ಕೂಡ ಮುಗಿಸೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇದು ಹೇಗೆ ಶುರುವಾಯಿತು, ಮೋದಿ ಸರ್ಕಾರಕ್ಕೆ ಇದು ಸವಾಲಾಗಿ ಯಾವ ರೀತಿ ಈ ಸದ್ಯದ ಮಟ್ಟಿಗೆ ಪರಿಣಮಿಸಿದೆ ಅನ್ನೋದ್ರ ಬಗ್ಗೆ ಮೊದಲು ಮಾತನಾಡಿ ಈಗಿನ ಹೋರಾಟದ ಬಗ್ಗೆ ನಾವು ನಂತರದಲ್ಲಿ ಚರ್ಚೆ ಮಾಡಬೇಕು. ನೋಡಿ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 3ನೇ ಟರ್ಮ್ನಲ್ಲಿ ಧಾವಿಸಿ ಮುನ್ನುಗ್ತಾ ಇದೆ. ಇನ್ನೇನು ಕೆಲವು ವರ್ಷಗಳ ಅವಧಿಯ ಒಳಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಎಲೆಕ್ಷನ್ ಅನ್ನುವ ಬಹಳ ದೊಡ್ಡದಾದಂಥ ಅಗ್ನಿ ಪರೀಕ್ಷೆ ಕೂಡ ಇದೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ಯಾವೆಲ್ಲ ರೀತಿಯ ಹೋರಾಟಗಳನ್ನು ಫೇಸ್ ಮಾಡಿಕೊಳ್ಬೇಕಾಗಿ ಬಂತು ಅನ್ನೋದನ್ನು ನಾವು ಒಂದು ಸ್ವಲ್ಪ ಇಲ್ಲಿ ಮೆಲ್ಕು ಹಾಕೋಣ. ಮೊಟ್ಟ ಮೊದಲನೇದಾಗಿ ಬಹಳ ದೊಡ್ಡ ಹೋರಾಟವನ್ನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಫೇಸ್ ಮಾಡಿದ್ದು ಯಾವುದು ಅಂತಂದರೆ ಅದು ರೈತರ ಪ್ರೊಟೆಸ್ಟು. ಅದು ಪಂಜಾಬ್ ರೈತರದ್ದಾಗಿರ್ಬೋದು, ಅಥವಾ ಹರಿಯಾಣ ರೈತರದ್ದಾಗಿರ್ಬೋದು, ಅಥವಾ UP ವೆಸ್ಟ್ ಭಾಗದ ರೈತರದ್ದಾಗಿರ್ಬೋದು. ಆ ಹೋರಾಟ ಅಂತೂ ಹಲವು ತಿಂಗಳವರೆಗೆ ಅದು ಮುಂದುವರಿತು. ಆ ಕೃಷಿ ಸುಧಾರಣಾ ಕಾಯ್ದೆಯ ಮಸೂದೆಗಳನ್ನು ಕೈಬಿಡಬೇಕು ಅನ್ನುವ ಬಹಳ ದೊಡ್ಡ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಅಷ್ಟೇನು ಆರಂಭದಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ ನಂತರದಲ್ಲಿ ಆ ಪ್ರತಿಭಟನೆ ಯಾವ ದೊಡ್ಡ ಹಂತಕ್ಕೆ ಹೋಗೋದಕ್ಕೆ ಶುರುವಾಯಿತೋ ಆ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಮುಂದಕ್ಕೆ ಬಂತು ಮತ್ತು ಆ ಕೃಷಿ ಸುಧಾರಣಾ ಮಸೂದೆಗಳನ್ನು ವಾಪಸ್ ತೆಗೆದುಕೊಳ್ತು. ಎರಡನೇದೇನು ಅಂತಂದರೆ, ಈಗಿನ ಹಂತದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ 2 ಹೋರಾಟಗಳನ್ನು ಗಮನಿಸ್ತಾ ಬರ್ತಾ ಇದೆ. ಒಂದು ನೀಟ್ ಹೋರಾಟ ನೀವು ಹೇಳ್ದಂಗೆ, ಇನ್ನೊಂದು ಸಣ್ಣದಾಗಿ ಹರಿಯಾಣ ಭಾಗದಲ್ಲಿ ಅಮೆರಿಕ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ, ಕೃಷಿ ಡೀಲ್ಗೆ ಸಂಬಂಧಪಟ್ಟಂತೆ ಆ ಟ್ರೇಡ್ ಡೀಲ್ ಏನಾದರೂ ಬಂದರೆ ಕೃಷಿಕರಿಗೆ ಅದು ಅನ್ಯಾಯವಾಗುತ್ತೆ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂಥ ಹೋರಾಟ. ಆ ಹೋರಾಟವನ್ನು ಒಂದು ಸ್ವಲ್ಪ ಶಮನಗೊಳಿಸುವಲ್ಲಿ ಮೋದಿ ಸರ್ಕಾರ ಒಂದು ರೀತಿಯಲ್ಲಿ ಸಾಫಲ್ಯತೆಯನ್ನು ಕಂಡಿದೆ. ಹರಿಯಾಣದ ಕೃಷಿ ಮಂತ್ರಿಯನ್ನು ಕಳಿಸಿದ್ರು, ಮಾತನಾಡಿಸಿದ್ರು, ಅವ್ರ ಜೊತೆಗೆ ಚರ್ಚೆ ಮಾಡಿದ್ರು, ರೈತರು ಕೂಡ ಮಾತನಾಡಿದ್ರು, ಕೃಷಿಕರು ಓಕೆ ಅಂತಂದ್ರು, ಒಂದು ಸ್ವಲ್ಪ ಟೈಮ್ ತಗೊಂಡ್ರು. ಅದಾದ ಮೇಲೆ ಆ ಹೋರಾಟ ಅಲ್ಲಿಗಲ್ಲಿಗೇನೆ ನಿಂತು ಹೋಯ್ತು. ಅದಾದ ನಂತರದಲ್ಲಿ ಕಳೆದ ಒಂದು 15-20 ದಿನಗಳ ಹಿಂದಿನಿಂದ ರಾಮ ಮಂದಿರದ ಬಗ್ಗೆ ನಡೀತಾ ಇರುವ ಚರ್ಚೆಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದು ಹೋರಾಟವಾಗಿ ಪರಿಣಾಮವನ್ನು ಪಡೆದುಕೊಳ್ಳದೆ ಇದ್ರೂ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಅದೊಂದು ವಿಷಯ ಬಹಳ ದೊಡ್ಡ ತಲೆನೋವಾಗಿದ್ದಂತೂ ಸತ್ಯ. ಮತ್ತು ಮಾರಲಿ ಸ್ಪೀಕಿಂಗ್ ನರೇಂದ್ರ ಮೋದಿ ನೇತೃತ್ವದ NDA ಗವರ್ಮೆಂಟ್ ಏನಿದೆ ಅದು ಉತ್ತರದಾಯಿತ್ವವನ್ನು ಕೊಡಲೇಬೇಕಾಗಿತ್ತು ಅನ್ನೋದಂತೂ ಬಹಳ ದೊಡ್ಡ ಮಟ್ಟದಾದಂಥ ಸತ್ಯ. 4ನೇದು ಅಂಡ್ ನಾಟ್ ದಿ ಲೀಸ್ಟ್ ಫಾರ್ ಶ್ಯೂರ್, ಅದು ನೀಟ್ ಎಕ್ಸಾಮಿನೇಷನ್ ಅಥವಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನೋಡಿ, ನಾನು ಕೆಲವು ವಿಷಯಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡುವುದಕ್ಕೆ ಬಯಸ್ತೇನೆ. ಯಾವುದೇ ಸರ್ಕಾರವನ್ನು ಪ್ರಶ್ನೆ ಮಾಡೋದು ದೇಶದ್ರೋಹ ಅಲ್ಲ. ಐ ಆಮ್ ವೆರಿ ಕ್ಲಿಯರ್ ಆನ್ ದಿಸ್ ಪಾರ್ಟ್. ಅದು ಮೋದಿ ಸರ್ಕಾರ ಆಗಿರ್ಬೋದು, ಅಥವಾ ಈ ಹಿಂದೆ ಇದ್ದಂಥ ಮನಮೋಹನ್ ಸಿಂಗ್ರ ಸರ್ಕಾರ ಆಗಿರ್ಬೋದು, ಅಥವಾ ವಾಜಪೇಯಿ ನೇತೃತ್ವದ ಸರ್ಕಾರ ಆಗಿರ್ಬೋದು, ಅಥವಾ PV ನರಸಿಂಹರಾವ್ ಅವರು ನಡೆಸ್ತಾ ಇದ್ದಂಥ ಸರ್ಕಾರ ಆಗಿದ್ದಿರ್ಬೋದು, ಕರ್ನಾಟಕದಲ್ಲಿ BJP ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, JDS BJP ಆಗಿರ್ಬೋದು, ಸಾವಿರ ಆಗಿರ್ಬೋದು. ಯಾವುದೇ ಸರ್ಕಾರವನ್ನು ನೈತಿಕವಾಗಿ ಪ್ರತಿಭಟನೆಯ ರೂಪದಲ್ಲಿ ಪ್ರಶ್ನೆ ಮಾಡೋದು ದೇಶದ್ರೋಹ ಅಲ್ಲ. ಇದನ್ನು ನೇರವಾಗಿ ನಾನು ಹೇಳಬೇಕಾಗುತ್ತೆ ಇಲ್ಲಿ. ಆದರೆ ಈ ಒಂದು ಹೋರಾಟ, ನೀಟ್ ಹೋರಾಟದಲ್ಲಿ ಏನಾಯಿತು, ಇದನ್ನು ನಾವು ನೇರವಾಗಿ ಮಾತಾಡೋಣ. ನೀಟ್ ಹೋರಾಟ ಕಳೆದ 20-25 ದಿನಗಳ ಹಿಂದೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು. ಯಾಕೆ ಅಂತಂದರೆ ಅನೇಕ ಲಕ್ಷಾಂತರ ವಿದ್ಯಾರ್ಥಿನಿಯರು ನೀಟ್ ಪರೀಕ್ಷೆಯನ್ನು ಬರೆದು ನಾವು ಕೂಡ ವೈದ್ಯರಾಗಬೇಕು ಅನ್ನುವ ಕನಸನ್ನು ಕಟ್ಟಿಕೊಂಡು ಅಲ್ಲಿ ತಮ್ಮ ಕಣ್ಗಳಲ್ಲಿ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ರು. ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಲೀಕ್ ಆದ ನಂತರದಲ್ಲಿ ಟೀಚರ್ಗಳು, ಲೆಕ್ಚರರ್ಗಳು, ಟ್ಯೂಷನ್ ಸೆಂಟರ್ಸ್ಗಳು ಅಥವಾ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳು ಅವರೇ ಈ ಒಂದು ನೀಟ್ ಎಕ್ಸಾಮಿನೇಷನ್ನ ಪ್ರಶ್ನೆ ಪತ್ರಿಕೆಯ ಲೀಕ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಯಿತು. ಸರ್ಕಾರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಗಮನ ಹರಿಸ್ತು, CBIಗೆ ಪ್ರಕರಣವನ್ನು ಕೊಟ್ಬಿಟ್ಟು ಸರ್ಕಾರ ಕೈ ತೊಳ್ಕೊಂಡ್ಬಿಡ್ತು.
ಈ ಗೌರ್ಮೆಂಟ್ನಲ್ಲಿ ನಾವು ಸಾಮಾನ್ಯವಾಗಿ 8 ಗಂಟೆಗೆ ಪ್ರತ್ಯಕ್ಷವಾಗುವ ಪ್ರಧಾನಮಂತ್ರಿಗಳಾಗಿರುವ ಮೋದಿಯನ್ನ ನೀಟ್ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಅನೇಕ ವಿದ್ಯಾರ್ಥಿನಿಯರು ಸೂಸೈಡ್ ಮಾಡಿಕೊಂಡಾಗ 8 ಗಂಟೆಗಲ್ಲ 7 ಗಂಟೆಗಲ್ಲ ಅಟ್ಲೀಸ್ಟ್ ಬೆಳಗಿನ ಜಾವ 8 ಗಂಟೆಗಾದರೂ ಕೂಡ ಒಂದು 5 ನಿಮಿಷ ಜನರನ್ನ ವಿದ್ಯಾರ್ಥಿನಿಯರನ್ನ ಉದ್ದೇಶಿಸಿ ಅವರು ಮಾತನಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದು ಕೂಡ ಆಗಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಬಂದು ಮಾತನಾಡಲಿಲ್ಲ. ಸರ್ಕಾರದ ಯಾವುದೇ ಪ್ರತಿನಿಧಿ ನೀಟ್ ವಿದ್ಯಾರ್ಥಿನಿಯರಿಗೆ ಅಥವಾ ಅವರ ಪೋಷಕರಿಗೆ ಅವರ ಪಾಲಕರಿಗೆ ಸಂಬಂಧಪಟ್ಟಂತೆ ಹೃದಯದಿಂದ ಮನಸ್ಸಿನಿಂದ ನಿಮಗೆ ಆಘಾತವಾಗಿದೆ, ನಮ್ಗೆ ಅರ್ಥ ಆಗುತ್ತೆ, ಸರ್ಕಾರ ನಿಮ್ಮ ಜೊತೆಗಿದೆ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿಲ್ಲ. ಈಗ ಒಂದು ಚರ್ಚೆ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ನಾನು ಇದನ್ನ ಅಂತಂದ್ರೆ, ಇದು ಆರ್ಗನೈಸ್ಡ್ ಹೋರಾಟ. ಇದು ನಿಜವಾಗಿಯೂ ಕೂಡ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೋರಾಟ ಅಲ್ಲ. ಇದರ ಹಿಂದೆ ಬೇರೆ ಏನೇನೋ ಇದೆ. ಇದರ ಹಿಂದೆ ಆಂಟಿ ನ್ಯಾಷನಲ್ ಒಂದು ಟೆರಿಟರಿಯನ್ನ ಪಡೆದುಕೊಂಡು ಬಂದಿರುವಂಥ ಜನ ಇದ್ದಾರೆ ಅಥವಾ ಒಂದು ಇಂಟೆಂಟ್ ಇದೆ. ಹೀಗೆಲ್ಲ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಗೆ ಎಷ್ಟರ ಮಟ್ಟಿಗೆ ಸಬೂತ್ ಇದೆ, ಆ ಚರ್ಚೆಗೆ ಎಷ್ಟರ ಮಟ್ಟಿಗೆ ಸದ್ಯದ ಮಟ್ಟಿಗೆ ವೇಟೇಜ್ ಇದೆ, ಅದನ್ನು ಆಮೇಲೆ ಚರ್ಚೆ ಮಾಡೋಣ ನಾವು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ವೆನ್ ದಿ ಆಕ್ಚುಯಲ್ ನೀಟ್ ಥಿಂಗ್ ಹ್ಯಾಪನ್ ದಿ ಗವರ್ಮೆಂಟ್ ಡಿಡ್ ನಾಟ್ ರೆಸ್ಪಾಂಡ್. ಮೋದಿ ಸರ್ಕಾರ ಇದನ್ನ ಬಹಳ ನೇರವಾಗಿ ಗಂಭೀರವಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಲೇ ಇಲ್ಲ. ನಾನು ಆರಂಭದಿಂದಲೂ ಕೂಡ ನೀಟ್ ಪರೀಕ್ಷೆ ಈ ಹೋರಾಟವನ್ನು ಗಮನಿಸ್ಕೊಂಡು ಬರ್ತಾ ಇದ್ದೇನೆ. ಇಲ್ಲಿ ಏನಾಯಿತು, ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೋರಾಟ ಶುರುವಾಯಿತು. ಆಮೇಲೆ ಜಿರಳೆ ಶುರುವಾಯಿತು, ಜಿರಳೆ ಪಾರ್ಟಿ ಶುರುವಾಯಿತು. ಜಿರಳೆ ಪಾರ್ಟಿ ಬಂತು, ಜಿರಳೆ ಪಾರ್ಟಿ ಕೂಡ ಹೋರಾಟನ ಶುರು ಮಾಡ್ಕೊಳ್ತು. ಅವರು ಆರಂಭದಲ್ಲಿ ಒಂದಿಷ್ಟು ಘೋಷಣೆಗಳನ್ನು ಕೂಗಿದ್ರು. ನಾನು ಅದನ್ನು ಕೇಳಿಸ್ಕೊಂಡಿದ್ದೀನಿ, ಇಲ್ಲಿ ಬರ್ಕೊಂಡೆ ನಾನು ಅದನ್ನು. ಮೊದಲಿಗೆ ಅವ್ರು ಸ್ಟಾರ್ಟ್ ಮಾಡಿದ್ರು, ಮೋದಿ ಸರ್ಕಾರ ಹೋಶ್ ಮೇ ಆವ್, ಬನ್ನಿ ನೀವು ಹೋಶ್ ಮೇ ಆವ್, ನೀವು ಎಲ್ಲ ಸಂಪೂರ್ಣವಾಗಿ ಮಲ್ಕೊಂಡ್ಬಿಟ್ಟಿದ್ದೀರಿ, ನೀವು ದಯವಿಟ್ಟು ನಿದ್ರೆಯಿಂದ ಎದ್ದೇಳಿ ಅಂತಂದ್ರು. PM ಮೋದಿ ಇಸ್ತಿಫಾ ದೋ, ನೀವು ರಾಜೀನಾಮೆ ಕೊಡಿ ಮಾನ್ಯ ಪ್ರಧಾನಮಂತ್ರಿಗಳೇ, ಶೇಮ್ ನರೇಂದ್ರ ಮೋದಿ, ಈ ಘೋಷಣೆಯನ್ನು ಕೂಗಿದ್ರು. ಬಿಜೆಪಿ ಸರ್ಕಾರ ಜವಾಬ್ ದೋ, ಪೇಪರ್ ಚೋರ್ ಗಡ್ಡಿ ಚೋಡ್, ಇದು ಗವರ್ಮೆಂಟ್ಗೆ ನೇರವಾಗಿ ಅವರು ಪ್ರಶ್ನೆ ಮಾಡುವ ರೀತಿಯಲ್ಲಿ ಘೋಷಣೆಗಳನ್ನು ಕೂಗಿದ್ರು. ಆಮೇಲೆ NTA ಬಂದ್ ಕರೋ, ಸ್ಕ್ರಾಪ್ NTA, ಎಜುಕೇಶನ್ ಬಚಾವೋ, ಸೇವ್ ಪಬ್ಲಿಕ್ ಎಜುಕೇಶನ್, NTA ಚೋರ್ ಹೇ, NTA ತೇರಿ ತಾನಾಶಾಹಿ ನಹಿ ಚಲೇಗಿ, ಈ ಥರದ ಕೆಲವು ಸ್ಲೋಗನ್ಗಳನ್ನು ನಾವು ಕೇಳಿಸ್ಕೊಂಡ್ವಿ. ಅಲ್ಲಿ ತನಕ ನಮ್ಗೆ ಅನಿಸ್ತಾ ಇತ್ತು, ಹೌದಪ್ಪ ಇದು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೆ, ಅನೇಕ ವಿದ್ಯಾರ್ಥಿನಿಯರು ಇದರಿಂದ ನಲುಗ್ ಹೋಗಿದ್ದಾರೆ, ಅವನು ಯಾವನೋ ಕಳ್ಳನ ಮಗ ಒಬ್ಬ ಅವನು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಅವನು ಲೀಕ್ ಮಾಡ್ದ, ಇದಕ್ಕೋಸ್ಕರ ಲಕ್ಷಾಂತರ ವಿದ್ಯಾರ್ಥಿಗಳು ಅವನು ಯಾವೊಂದೋ ದುರಾಸೆಗೋಸ್ಕರ ಅವನು ಯಾವನೋ ಅದೆಲ್ಲಿ ಕೂತ್ಕೊಂಡು ಕೇರಳದಲ್ಲಿ ಕೂತ್ಕೊಂಡು ಲೀಕ್ ಮಾಡಿದ್ನೋ, ಅದೆಲ್ಲಿ ಲೀಕ್ ಮಾಡಿದ್ನೋ, ಮತ್ತೊಬ್ಬ ಎಲ್ಲಿ ಲೀಕ್ ಮಾಡಿದ್ನೋ, ಕೋಚಿಂಗ್ ಸೆಂಟರ್ಗಳಲ್ಲಿ ಕೂತ್ಕೊಂಡು ಲೀಕ್ ಮಾಡಿದ್ನೋ, ಮಾರಾಟ ಮಾಡಿದ್ನೋ, ಅವೊಂದು ಯಾವೊಂದೋ ದುಡ್ಡಿನ ಆಸೆಗೋಸ್ಕರ, ದುಡ್ಡಿನ ತೆವಲಿಗೋಸ್ಕರ ವಿದ್ಯಾರ್ಥಿನಿಯರು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದಾರಲ್ಲಪ್ಪ. ಹೌದು, ಯಾಕೆ ಮೋದಿ ಸರ್ಕಾರ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ನಮಗೆ ಆ ಕ್ಷಣದಲ್ಲಿ ಅನ್ಸೋಕೆ ಶುರುವಾಯಿತು, ನಂಬರ್ 1. ಆದರೆ ಇದಾದ ನಂತರದಲ್ಲಿ ಈ ಹೋರಾಟ 2-3 ಆಯಾಮಗಳನ್ನು ಪಡೆದುಕೊಳ್ಳೋಕೆ ಶುರುವಾಯಿತು. ಗೌರ್ಮೆಂಟ್ ರೆಸ್ಪಾಂಡ್ ಮಾಡಲಿಲ್ಲ, ಗೌರ್ಮೆಂಟ್ ಆಕ್ಚುಲಿ ಶುಡ್ ಹ್ಯಾವ್ ರೆಸ್ಪಾಂಡೆಡ್. ಇವಾಗ ಸಂಸತ್ ಶುರುವಾಯಿತು, ಇನ್ನೇನು ಎಲೆಕ್ಷನ್ಗೆ ಕೆಲವು ವರ್ಷಗಳು ಮಾತ್ರ ಬಾಕಿ ಉಳ್ಕೊಂಡಿದೆ, ಕೆಲವು ತಿಂಗಳುಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಅಂತ ನೋಡೋಣ. ತಿಂಗಳ ಲೆಕ್ಕದಲ್ಲಿ ಮಾತಾಡಬೇಕು ಅಂತಂದರೆ ಸೋನಂ ವಾಂಗ್ಚುಕ್ ಇಲ್ಲಿ ಎಂಟ್ರಿ ಆದರು. ಸೋನಂ ವಾಂಗ್ಚುಕ್ ಎಂಟ್ರಿ ಆದಾಗ ಅಣ್ಣಾ ಹಜಾರೆ ಮೂಮೆಂಟ್ ಇತ್ತಲ್ಲ, ಆ ಮೂಮೆಂಟ್ ನಮಗೆ ನೆನಪಿಗೆ ಬಂತು, ಅದು ನಮ್ಮ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲಿ ಸೋನಂ ವಾಂಗ್ಚುಕ್ ನಾನು ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತೀನಿ ಅಂತಂದಾಗ ಕೂಡ ಮೋದಿ ಸರ್ಕಾರ ಕೇರ್ ಮಾಡಲಿಲ್ಲ. ಆ ಟೈಮ್ನಲ್ಲಿ ಸೋನಂ ವಾಂಗ್ಚುಕ್ ಅವರ ವಿರುದ್ಧ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಶುರುವಾಯಿತು. ಅವರು ಗ್ಲೂಕೋಸ್ ಬಾಟಲು ನೀರಲ್ಲಿ ಹಾಕೊಂಡಿದ್ದಾರೆ, ಅಥವಾ ಅವ್ರ ಕೈಯಲ್ಲಿ ನಿಪ್ಪಟ್ಟು ಇಟ್ಕೊಂಡಿದ್ದಾರೆ, ಕೈಯಲ್ಲಿ ಚಕ್ಲಿ ಇಟ್ಕೊಂಡಿದ್ದಾರೆ, ಬಾತ್ರೂಮ್ಗೆ ಹೋಗ್ತಾ ಅವ್ರು ಊಟ ಮಾಡಿಬಿಡ್ತಾರೆ, ಚಿತ್ರಾನ್ನ ತಿನ್ಬಿಡ್ತಾರೆ, ಈ ಥರದ್ದೆಲ್ಲ ಒಂದಿಷ್ಟು ಏನೋ ನೆಗೆಟಿವ್ಸ್ ಸ್ಟಾರ್ಟ್ ಆಯಿತು, ಒಂದಿಷ್ಟು ಏನೋ ವಿಷಯಗಳು ಸ್ಟಾರ್ಟ್ ಆಯಿತು. ಆದರೆ ಸೋನಂ ವಾಂಗ್ಚುಕ್ ಅವರ ಆರೋಗ್ಯದಲ್ಲಿ ಏರ್ಪೇರು ಶುರುವಾಯಿತು. 9 kg ಸೋನಂ ವಾಂಗ್ಚುಕ್ ತಮ್ಮ ದೇಹದ ತೂಕವನ್ನು ಇಳಿಸ್ಕೊಂಡ್ಬಿಟ್ರು. ಅವರು ಅನಾರೋಗ್ಯ ಪೀಡಿತರಾದರು. ಫೋರ್ಸಿಬಲಿ ಅವರನ್ನು ಪೊಲೀಸರು ಅಥವಾ ಬೇರೆ ಬೇರೆ ತಂಡದವರು ಏನು ಮಾಡಿದ್ರು, ಅವರನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಸೋನಂ ವಾಂಗ್ಚುಕ್ ಅವರ ಪತ್ನಿ ಒಂದು ಟ್ವಿಟ್ಟರ್ನಲ್ಲಿ ಟ್ವೀಟ್ ಮಾಡಿದ್ರು, ನನ್ನ ಪತಿಯ ಇಚ್ಛೆಗೆ ವಿರುದ್ಧವಾಗಿ ನನ್ನ ಅನುಮತಿ ಇಲ್ಲದೆ ಅವರಿಗೆ ಊಟನೂ ತಿನ್ನಿಸಬಾರ್ದು ಮತ್ತು ಯಾವುದೇ ಗ್ಲುಕೋಸ್, ಯಾವುದೇ ಸಲೈನ್ ಯಾವುದನ್ನು ಕೂಡ ಅಡ್ಮಿನಿಸ್ಟರ್ ಮಾಡಬಾರ್ದು ಅಂತ ಹೇಳಿದ್ರು.
ಅದು ಕೂಡ ಒಂದು ಗಂಭೀರ ಪ್ರಕರಣವನ್ನು ಪಡೆದುಕೊಳ್ತು. ಅದಾದ ನಂತರದಲ್ಲಿ ಬಾಸ್ಟನ್ ಯೂನಿವರ್ಸಿಟಿಯ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳುವ ಜಿರಳೆ ಪಾರ್ಟಿಯ ಅಭಿಜಿತ್ ದೀಪ್ಗೆ ಈ ಒಂದು ಪ್ರಕರಣದಲ್ಲಿ ತನ್ನ ಮುಂದಾಳತ್ವವನ್ನು ವಹಿಸಿಕೊಂಡ. ಆ ಮನುಷ್ಯನ ಮೇಲೆ ಒಂದು ಇಂಕ್ ಅಟ್ಯಾಕ್ ಆಯಿತು. ಆದರೆ ಈ ಇಡೀ ನೀಟ್ ಪ್ರಕರಣ ಹಾದಿ ತಪ್ಪಿ ಬಿಡ್ತಾ ಅಂತ ಅನ್ಸೋಕೆ ಶುರುವಾಗಿದ್ದು ಆ ಹಂತದಲ್ಲಿ. ಯಾಕೆಂದ್ರೆ ಅಲ್ಲಿ ನೀಟ್ ಬಗ್ಗೆ ಚರ್ಚೆ ಆಗೋದಕ್ಕಿಂತ ಮುಖ್ಯವಾಗಿ ನೀಟ್ನ ಬೇರೆ ಬೇರೆ ನಾನ್ ಸ್ಪೆಸಿಫಿಕ್ ವಿಷಯಗಳು ಚರ್ಚೆ ಶುರುವಾದವು. ಅಲ್ಲಿ ಮೋದಿ ಮುರ್ದಾಬಾದ್ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾದವು. ಯಾರೋ ಒಬ್ಬ ಹೋರಾಟಗಾರ್ತಿ ಭಾರತ ನನ್ನ ಮಾತೆಯಾದರೆ ತಂದೆ ಯಾರು ಭಾರತಕ್ಕೆ ಅನ್ನೋ ರೀತಿಯಲ್ಲಿ ಆಕೆ ಅತಿ ಕೆಟ್ಟಾಕೊಳಕ ರೀತಿಯಲ್ಲಿ ಮಾತುಗಳನ್ನು ಆಡೋದಕ್ಕೆ ಹೆಣ್ಮಗಳು ಶುರು ಮಾಡಿದ್ಲು. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ನಮಗೆ 370 ಆರ್ಟಿಕಲ್ ಸ್ಕ್ರಾಪ್ ಆಗಬೇಕು ಮತ್ತು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆಕ್ಟ್ FCRA ಏನಿದೆ ಅದಿನ್ನೇನು ಕೆಲವು ದಿನಗಳಲ್ಲಿ ಅದು ಲೋಕಸಭೆಯಲ್ಲಿ ಅದು ಮಸೂದೆ ಮಂಡನೆ ಆಗತ್ತೆ, ಅದರ ಬಗ್ಗೆ ಚರ್ಚೆಗಳು ಶುರುವಾಯಿತು. ಆಗ ಅನ್ಸೋಕೆ ಶುರುವಾಗಿದ್ದು, ಸರ್ ಇಸ್ ಇಟ್ ಅಬೌಟ್ ನೀಟ್ ಆರ್ ಇಸ್ ಇಟ್ ನಾಟ್ ಅಬೌಟ್ ನೀಟ್? ಹೀಗೆ ಚರ್ಚೆಗಳು, ಹೀಗೆ ಪ್ರಶ್ನೆಗಳು ಬರೋದಕ್ಕೆ ಜನರನ್ನ ಮತ್ತು ನಿಜವಾಗಿಯೂ ಕೂಡ ನೊಂದಂತ ವಿದ್ಯಾರ್ಥಿನಿಯರನ್ನ ಕಾಡುವುದಕ್ಕೆ ಶುರುವಾಯಿತು. ಬಟ್ ಈ ಗೌರ್ಮೆಂಟ್ ಎಲ್ಲಿ ಸಮಸ್ಯೆ ಮಾಡ್ಕೊಳ್ತು ಅಂತಂದ್ರೆ, ಈ ಒಂದು ಹೋರಾಟನ ನೋಡೋಣ ನಾವು ಅನ್ನೋ ಹಂತಕ್ಕೆ ಸುಮ್ಮನೆ ಬಿಟ್ಕೊಂಡಿದ್ದೆ ಮುಳುವಾಯ್ತಾ? ಅಥವಾ ನಾವು 3 ಟರ್ಮ್ಗಳ ಕಾಲದಲ್ಲಿ ಅದ್ಭುತವಾಗಿ ನಾವು ವಿಜಯ ಪತಾಕೆಯನ್ನು ಹಾರಿಸ್ಬಿಟ್ಟಿದ್ದೇವೆ, ನಾವೇನ್ರಿ ಇಂಥ 100 ಹೋರಾಟಗಳನ್ನು ನೋಡ್ಬಿಟ್ಟಿದ್ದೇವೆ, ಇದೊಂದು ಜಿರಳೆ ಹೋರಾಟ ನಮ್ಗೆ ಏನು ಮಾಡುತ್ತೆ, ನಾವು ಹಿಟ್ ತಗೊಂಬರ್ತೀವಿ ಅಥವಾ ಬೇಗ ಬೇಟ್ ತಗೊಂಬರ್ತೀವಿ ಜಿರಳೆಗೆ ಅಂತ ಅನ್ಕೊಂಡು ಈ ಗೌರ್ಮೆಂಟ್ ಏನಾದರೂ ಸುಮ್ಮನೆ ಆಯ್ತಾ? ಇದು ಕೂಡ ಬಹಳ ದೊಡ್ಡ ಪ್ರಶ್ನೆ. ಅಥವಾ ಮೋದಿ ಅವರು ಬೇರೆ ಬೇರೆ ಟ್ರೇಡ್ ಡೀಲ್ಗಳ ಬಗ್ಗೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅವರಿಗಿರುವ ಸಾರ್ವಭೌಮತ್ವದ ಬಗ್ಗೆ, ಬೇರೆ ಬೇರೆ ದೇಶಗಳ ಬಗ್ಗೆ ಅವರಿಗಿರುವ ಹಿಡಿತದ ಬಗ್ಗೆ, ಯಾವುದೇ ಯುದ್ಧವನ್ನು ನಿಲ್ಲಿಸಿಬಿಡ್ತೀನಿ ನಾನು ಅನ್ನುವ ರೀತಿಯಲ್ಲಿ ಅವರಿಗಿರುವ ಮಾತುಗಳ ಬಗ್ಗೆ ಸುಮಾರು ಸಂದರ್ಭಗಳಲ್ಲಿ ಮಾತಾಡ್ತಾರೆ ಅಥವಾ ದೇಶದಲ್ಲಿ ಅವರನ್ನ ಹೊಗಳ್ತಾರೆ. ಇಂಥ ಮೋದಿಯವರು ನೀಟ್ ಪರೀಕ್ಷೆ ಈ ಹೋರಾಟವನ್ನು ನಿಲ್ಲಿಸೋದಕ್ಕೆ, ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರವಾಗಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುವುದಕ್ಕೆ ಕಳೆದ 25-30 ದಿನಗಳಿಂದ ಒಂದೇ ಒಂದು ಆಲೋಚನೆಗೆ ಮುಂದೆ ಆಗಲಿಲ್ವಾ? ಇದು ಆರ್ಗನೈಸ್ಡ್ ಹೋರಾಟನೋ, ಇದರ ಹಿಂದೆ ಷಡ್ಯಂತ್ರ ಇದೆಯೋ, ಷಡ್ಯಂತ್ರ ಇಲ್ವೋ, ಅದು ತನಿಖೆಗೆ ಬಿಡಲಿ, ತನಿಖೆ ನಂತರದಲ್ಲಿ ವಿಷಯ ಗೊತ್ತಾಗತ್ತೆ, ಎಲ್ಲ ಆಗತ್ತೆ, ದಟ್ ಇಸ್ ಸೆಕೆಂಡ್ರಿ. ಓಕೆ, ಅದು ಆಗತ್ತೆ, ಅದು ಖಂಡಿತವಾಗ್ಲೂ ಕೂಡ ಆಗತ್ತೆ, ಸರ್ಕಾರ ಅದನ್ನು ಮಾಡೇ ಮಾಡುತ್ತೆ. ಬಟ್ ವೈ ಡಿಡ್ ದ ಗವರ್ಮೆಂಟ್ ಸ್ಟ್ಯಾಂಡ್ ಸ್ಟಿಲ್? ವೈ ಡಿಡ್ ದ ಗವರ್ಮೆಂಟ್ ಡಿಡ್ ನಾಟ್ ರೆಸ್ಪಾಂಡ್ ವೆರಿ ಇನಿಷಿಯಲಿ? ಅವ್ರು ಈ ಹಂತಕ್ಕೆ ಹೋಗುತ್ತೆ ಇದು ಅಂತ ಅನ್ಕೊಂಡಿರ್ಲಿಲ್ವಾ? ಇವಾಗ ಏನಾಯ್ತು ನೋಡಿ, ಗವರ್ಮೆಂಟ್ಗೆ ಇದು ಎಂಥ ರೀತಿಯ ಮುಖಭಂಗ ಅಂತಂದ್ರೆ, ಸಂಸತ್ ಶುರುವಾಗುವ ಹಂತದಲ್ಲಿ ಸಂಸತ್ಗೆ ನುಗ್ತೀವಿ ಅನ್ನುವ ಗಲಾಟೆಗಳು ಶುರುವಾಯಿತು. ಈಗ ಏನಾದರೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಂತ ಏನಾದರೂ ಬಂದ್ರೆ ಒಂದು ದೊಡ್ಡ ಹೋರಾಟಕ್ಕೆ ಇಡೀ ಗೌರ್ಮೆಂಟೇ ಮಣಿದು ಬಿಡ್ತು ಅನ್ನುವ ಹಂತಕ್ಕೆ ಬರುತ್ತೆ. ಸೊ ಹೀಗಿರೋ ಸಂದರ್ಭದಲ್ಲಿ ಮೋದಿ ಅವರ ನೇತೃತ್ವದ ಸರ್ಕಾರ ಯಾವ ರೀತಿ ಆಲೋಚನೆ ಮಾಡಬೇಕಾಗಿತ್ತು? ಇದು ವೆಂಡೆಟಾ ಅಥವಾ ನಾಟ್ ಎ ವೆಂಡೆಟಾ, ಆರ್ ಇಟ್ ಈಸ್ ಸಮಥಿಂಗ್ ಎಲ್ಸ್, ಇಟ್ ಈಸ್ ಅನ್ಆರ್ಗನೈಸ್ಡ್, ಇಟ್ ಈಸ್ ನಾಟ್ ಆರ್ಗನೈಸ್ಡ್? ಎಸ್, ದೇರ್ ಶುಡ್ ಬಿ ಎ ಡಿಬೇಟ್, ಬಟ್ ದೇರ್ ಇಸ್ ನೋಬಡಿ ಅಬೌಟ್ ದಿ ಪೀಪಲ್ ಆಫ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತದ ಪ್ರಜೆಗಳು ಅಂತ ಪ್ರಶ್ನೆ ಮಾಡೋರು. ಇಂಥ ಸಂದರ್ಭದಲ್ಲಿ ನೀಟ್ಗೆ ಸಂಬಂಧಪಟ್ಟಂತೆ ಚರ್ಚೆ ಆದಾಗ ಸರ್ಕಾರ ಆರಂಭದಲ್ಲಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಇನ್ನೂ ಒಂದು, ನಾನು ಮೊನ್ನೆ ನಡೀತಾ ಇದ್ದಂಥ ವಿಚಾರದಲ್ಲಿ ನಾನು ಕಾಂಗ್ರೆಸ್ನ ಗಮನಿಸಿದೆ. ಕಾಂಗ್ರೆಸ್ಗೆ ಏನಾಗಿದೆ ಸಮಸ್ಯೆ ಅಂತಂದ್ರೆ, ಪಾಪ ಅದು ಕಾಂಗ್ರೆಸ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು 10 ವರ್ಷದಲ್ಲಂತೂ ಹೋರಾಟ ಮಾಡೋಕ್ಕೆ ಯಾವುದೇ ಕಾಂಗ್ರೆಸ್ಗೆ ಪಾಸ್ ಕೋಯಿ ಮುದ್ದಾನೇ, ಕಾಂಗ್ರೆಸ್ಗೆ ಪಾಸ್ ಕುಚವೇನೇ, ಕಾಂಗ್ರೆಸ್ಗೆ ಪಾಸ್ ಏನೂ ಇಲ್ಲ ಕಾಂಗ್ರೆಸ್ ಹತ್ರ. ಹಾಗಾಗಿ ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ಅಲುಗಾಡಿಸುವಂಥ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರಿಸುವಂಥ ಯಾವುದೇ ರೀತಿ ಹೋರಾಟಗಳನ್ನು ಮಾಡಿಲ್ಲ. ಹಾಗಾಗಿ ರಾಹುಲ್ ಗಾಂಧಿಯವರ ಎಂಟ್ರಿ ನಿನ್ನೆ ಆಯಿತು. ಆ ನೀಟ್ನ ಹೋರಾಟಕ್ಕೆ, ಸೋಕಾಳ್ ನೀಟ್ನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇರುವ ಹೋರಾಟದಲ್ಲಿ ಆಯಿತು. ಅಲ್ಲಿ 50 ಜನ ಭದ್ರತಾ ಸಿಬ್ಬಂದಿಗಳ ಮೇಲೂ ಕೂಡ ದಾಳಿ ಮಾಡುವಂಥ ಪ್ರಯತ್ನ ಆಯಿತು. ಆಮೇಲೆ ಭದ್ರತಾ ಸಿಬ್ಬಂದಿಗಳ ಕೈಯಲ್ಲಿ ಕೂಡ ಕಲ್ಲಿದ್ದನ್ನು ನಾವು ಗಮನಿಸಿದ್ವಿ. ಅಲ್ಲಿ ಹೋರಾಟ ಬೇರೆಯದ್ದೇ ಆದಂಥ ಸ್ವರೂಪವನ್ನು ಪಡೆದುಕೊಳ್ತು. ಒಂದು ಜಿರಳೆ ಪಾರ್ಟಿ ಶುರು ಮಾಡಿದಂಥ ಹೋರಾಟಕ್ಕೆ ಕಾಂಗ್ರೆಸ್ ಬಂದು ಸೇರಿಕೊಳ್ತು. ಸೊ ಕಾಂಗ್ರೆಸ್ ಇಷ್ಟು ದಿನಗಳ ಕಾಲ ತಾನು ಏನೂ ಮಾಡ್ಕೊಳ್ಳೋಕ್ಕಾಗದೇ ಇದ್ದ ಸಂದರ್ಭದಲ್ಲಿ ಅಥವಾ ಒಂದು ಇಶ್ಯೂ ತಗೊಂಡು ಅದನ್ನು ನೇರವಾಗಿ ಫೈಟ್ ಔಟ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಜಿರಳೆ ಪಾರ್ಟಿ ಕಾಂಗ್ರೆಸ್ಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ತು. ಹಾಗಾಗಿ ಕಾಂಗ್ರೆಸ್ ನನಗೂ ಕೂಡ ನನಗೂ ಬೇಕಲ್ಲ ಹೋರಾಟ, ನನಗೂ ಒಂದು ಹೋರಾಟ ಬೇಕಲ್ಲ ಅನ್ನುವ ಹಂತಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ನಲ್ಲಿ, ಈ ಒಂದು ಪ್ರೊಟೆಸ್ಟ್ನಲ್ಲಿ ಕಾಂಗ್ರೆಸ್ ಇವಾಗ ಭಾಗಿಯಾಗಿದೆ. ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅದು ಸ್ಪಷ್ಟವಾಗಿ ನಾವು ಆಲೋಚನೆ ಮಾಡಲೇಬೇಕು. ಬಟ್
no matter what is said, whatever said and done, the only thing we have to think is whether this government is responding or not. CBI ಕೊಟ್ಬಿಟ್ಟು ಕೈ ತೊಳ್ಕೊಂಬಿಡೋದಲ್ಲ. 8 ಗಂಟೆಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ನೇರಾನೇರವಾಗಿ ರಾಷ್ಟ್ರದ ಜನರನ್ನ ಉದ್ದೇಶಿಸಿ ಮಾತನಾಡುವ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ನೀಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಸಲ ಬಂದು ಟಿವಿ ಮುಂದೆ ಮಾತಾಡಿದ್ದಾರೆ? 1, 2, 3? ನೋ, ಇಟ್ ಈಸ್ 0. ಅಬ್ಸಲ್ಯೂಟ್ಲಿ 0. ನೀವು ಆಮೇಲೆ ತಗೊಳ್ಳಿ, ಜಿರಳೆ ಪಾರ್ಟಿನ, ಸೊಳ್ಳೆ ಪಾರ್ಟಿನ, ತಿಗಡೆ ಪಾರ್ಟಿನ, ಹೆಗಣ ಪಾರ್ಟಿನ, ಇಲಿ ಪಾರ್ಟಿನ, ಇರುವೆ ಪಾರ್ಟಿನ, ಹಾವು ಪಾರ್ಟಿನ, ಕಪ್ಪೆ ಪಾರ್ಟಿನ, ಓತಿಕ್ಯಾತ ಪಾರ್ಟಿನ, ಶಿಳ್ಳೆಕ್ಯಾತ ಪಾರ್ಟಿನ ಆಮೇಲೆ ಫರ್ಗೆಟ್ ಅಬೌಟ್ ಇಟ್. ಬಟ್ ಹ್ಯಾಸ್ ದಿಸ್ ಗವರ್ಮೆಂಟ್ ಟೇಕನ್ ದಿಸ್ ಸೀರಿಯಸ್ಲಿ? ನರೇಂದ್ರ ಮೋದಿ ಅವರು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಇನ್ನೊಬ್ರು ಹೇಳ್ತಾರೆ, ಏನ್ರಿ ಮೋದಿ ಅವರು ಎಲ್ಲ ವಿಷಯಕ್ಕೆ ಮಾತಾಡ್ಬೇಕಾ? ಅಫ್ಕೋರ್ಸ್, ವಿದ್ಯಾರ್ಥಿಗಳ ಪ್ರಶ್ನೆ, ಭವಿಷ್ಯದ ಪ್ರಶ್ನೆ. ಸೂಸೈಡ್ ಆಗಿದ್ದಾವೆ ಅನೇಕ ಜನ ವಿದ್ಯಾರ್ಥಿಗಳು. ಮತ್ತೆ ಪರೀಕ್ಷೆ ಬರಿಬೇಕಾದಂಥ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ದಾರೆ. ಈ ಸಲ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏರ್ ಫೋರ್ಸ್ ಸಿಸ್ಟಮ್ನ ಬಳಸ್ಕೊಂಡು ವಿಮಾನದ ಮೂಲಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ತರಿಸ್ಕೊಳ್ಬೇಕಾದಂಥ ದುರ್ಗತಿಗೆ ಬಂದ್ವಿ ನಾವೆಲ್ಲರೂ ಕೂಡ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡಲಿಲ್ಲ. 8 ಗಂಟೆಗೆ ಅವ್ರು ಬರಲಿಲ್ಲ, 7 ಗಂಟೆಗೂ ಬರಲಿಲ್ಲ, ಹೋಗ್ಲೇ ಅತ್ಲಾಗ ಬೆಳಗ್ಗೆ 6 ಗಂಟೆಗೂ ಬರಲಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು. ಪ್ರಶ್ನೆ ಮಾಡಿದವರೆಲ್ಲ ದೇಶದ್ರೋಹಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಈ ಗವರ್ಮೆಂಟು ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಿದೆ, ಒಪ್ಕೊಳ್ಳೋಣ. ಹಾಗಂದ ಮಾತ್ರಕ್ಕೆ ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ದಟ್ ಈಸ್ ದಿ ಡೆತ್ ಆಫ್ ಡೆಮಾಕ್ರಸಿ. ಶರತ್ ಹುಣಸೂರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಈ ವಿಶ್ಲೇಷಣೆಗಾಗಿ.